ಮಾನ್ಯ ಮತದಾರರೇ, ಲೋಕಸಭೆ ಚುನಾವಣಾ ಕಾವು ದಿನೇ ದಿನೇ ರಂಗೇರುತ್ತಿದೆ. ಎಲ್ಲ ಅಭ್ಯರ್ಥಿಗಳು ಗೆಲ್ಲಲು ಕಸರತ್ತು ನಡೆಸುತ್ತಿದ್ದಾರೆ. ಉತ್ತಮ ಜನನಾಯಕರ ಹುಡುಕಾಟದಲ್ಲಿ ಜನರಿದ್ದಾರೆ. ಅಂತಹ ದೂರದೃಷ್ಟಿ ಹೊಂದಿರುವ ದಿಲೀಪ್ ಕುಮಾರ್ ಐಎಸ್ ಎಂಬುವವರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಇವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಐದಳ್ಳಿ ಅನ್ನೋ ಕುಗ್ರಾಮದ ಹುಡುಗ. ರೈತ ಕುಟುಂಬದ ಶಿವರಾಮೇಗೌಡ ಮತ್ತು ರತ್ನಮ್ಮರ ಕೊನೆಯ ಪುತ್ರ. ಓರ್ವ ಅಣ್ಣ, ಓರ್ವ ಅಕ್ಕನನ್ನ ಹೊಂದಿರುವ ಇವರು ಕಡು ಬಡತನದಲ್ಲಿ ಬದುಕು ಕಟ್ಟಿಕೊಂಡವರು. ಮನೆಯಲ್ಲಿ ಕಡು ಬಡತನವಿದ್ರೂ ಪೋಷಕರು ಮಾತ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕಿಂಚಿತ್ತೂ ತೊಂದರೆ ಆಗದಂತೆ ಪ್ರೋತ್ಸಾಹ ನೀಡಿದ್ರು. ಅದನ್ನು ಸದುಪಯೋಗಪಡಿಸಿಕೊಂಡ ಇವರು ಸ್ವಗ್ರಾಮದಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸ್ವಗ್ರಾಮದಲ್ಲೇ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ಅವರು ಬಾಲ್ಯದಿಂದಲೂ ಸ್ನೇಹಜೀವಿ. ಯಾರೇ ಕಷ್ಟ ಅಂದ್ರೂ ಅವರ ಸಹಾಯಕ್ಕೆ ಸದಾ ಮುಂದು. ಓದಿನಲ್ಲಿ ಮುಂದೆ ಇದ್ದ ಇವರು ಶಿಕ್ಷಕರ ಪ್ರೀತಿಯ ನೆಚ್ಚಿನ ವಿದ್ಯಾರ್ಥಿ. ಆಟಪಾಠದಲ್ಲಿಯೂ ಸದಾ ಮುಂದೆ ಇರುತ್ತಿದ್ದ. ಆಗಲೇ ಹೋರಾಟದ ಕಿಚ್ಚು ಇತ್ತು. 8ನೇ ತರಗತಿಯಲ್ಲಿ ಓದುವಾಗಲೇ ಶಾಲೆಯ ಸಮಸ್ಯೆ ವಿರುದ್ಧ ಸಿಡಿದೆದ್ದು ಶಾಲೆಯಲ್ಲಿ ಇದ್ದ ಶಿಕ್ಷಕರ ಕೊರತೆ ನೀಗಿಸಲು 10 ಬಾರಿ ಮನವಿ ಮಾಡಿದ್ರು. ಅದರಿಂದ ಏನು ಪ್ರಯೋಜನ ಆಗಿರಲಿಲ್ಲ. ಹೀಗಾಗಿ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿ ಸಹ ವಿದ್ಯಾರ್ಥಿಗಳನ್ನ ಜೊತೆಗೂಡಿಸಿಕೊಂಡು ರಸ್ತೆ ಪ್ರತಿಭಟನೆ ನಡೆಸಿದ್ರು. ಆ ಒಂದು ಹೋರಾಟ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತ್ತು. ಅಂದು ಅವರು ವಕೀಲರಾಗಬೇಕೆಂದು ನಿರ್ಧರಿಸಿ ವಕೀಲ ವೃತ್ತಿಯ ಮೂಲಕ ಸಮಾಜದ 10 ಜನರ ನೋವಿಗೆ ಸ್ಪಂದಿಸಬಹುದು ಅಂತ ಅಂದು ಅವರು ವಕೀಲರಾಗಬೇಕೆಂದು ನಿರ್ಧರಿಸಿ ವಕೀಲ ವೃತ್ತಿಯ ಮೂಲಕ ಸಮಾಜದ 10 ಜನರ ನೋವಿಗೆ ಸ್ಪಂದಿಸಬಹುದು ಅಂತ ನಿರ್ಧಾರ ಮಾಡಿ ಸುಮಾರು 18 ವರ್ಷಗಳ ಕಾಲ ವಕೀಲ ವೃತ್ತಿಯಲ್ಲಿ ಸುದೀರ್ಘವಾದ ಸೇವೆ ಸಲ್ಲಿಸಿ ಇದೀಗ ಸದಾ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿಯೇ ಅವರು ಇದೀಗ ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಸಮಾಜಮುಖಿ ಕೆಲಸಕ್ಕೆ ಮತ್ತಷ್ಟು ಪುಷ್ಟಿ ಕೊಡಲು, ಲಕ್ಷಾಂತರ ಜನರಿಗೆ ಸಹಾಯ ಮಾಡಲು, ಹದಗೆಟ್ಟಿರುವ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಲು ರಾಜಕೀಯ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ. ಕಳೆದ 12 ವರ್ಷಗಳಿಂದ ವಾಸವಿರುವ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಏಪ್ರಿಲ್ 26ರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಕೈಜೋಡಿಸಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದೂರದೃಷ್ಟಿ ಇಟ್ಟುಕೊಂಡಿರುವ ಯುವ ವಕೀಲ, ಮಣ್ಣಿನ ಮಗ, ಅಜಾತಶತ್ರು, ಸರಳ ಜೀವಿ, ಸ್ನೇಹಮಯಿ ದಿಲೀಪ್ ಕುಮಾರ್ ಐಎಸ್ ಅವರಿಗೆ ಅಮೂಲ್ಯ ಮತ ನೀಡುವ ಮೂಲಕ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.